ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆಗಲೇ ಟೈಮ್ ಫ್ರೆಂಡ್ಸ್ 1 o'clock ಆ ಥರ ಆಗಿದೆ. ನಾನು ಹಸ್ಬೆಂಡ್ಗೆ ಮುದ್ದೆ ಮಾಡಿಕೊಟ್ಟೆ ಸಾಂಬಾರಿಗೆ. ಬಟ್ ನನಗೆ ಯಾಕೋ ಇವಾಗ ರೊಟ್ಟಿ ಏನಾದರೂ ತಿನ್ಬೇಕಂತ ಅನ್ನಿಸ್ತಾ ಇದೆ. ಬೆಳಿಗ್ಗೆ ಆ್ಯಕ್ಚುಲಿ ಚಪಾತಿ ಅದೆಲ್ಲ ಮಾಡಿದ್ದೆ. ಹಾಗೆ ಫ್ರೆಂಡ್ಸ್, ಇದು ಬಂದು ಮಾರ್ನಿಂಗ್ ಟಿಫನ್ ಮಾಡಿರೋದು. ಪಾಲಕ್ ಚಪಾತಿ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ. ಸೊ ಪಾಲಕ್ನ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಬೌಲಲ್ಲಿ ನೀರು ಹಾಕಿಬಿಟ್ಟು ಅದು ಬೇಯಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಹೀರೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ನೋಡ್ತಾ ಇರ್ಬೋದು, ಗೋಧಿ ಹಿಟ್ಟನ್ನು ಪಾಲಕ್ನ ಬೇಯಿಸ್ಕೊಂಡು ಆ ಸೊಪ್ಪನ್ನು ರುಬ್ಕೊಂಡು ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಪಾತಿ ಕೂಡ ತುಂಬಾ ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್. ನಾವು ನಾರ್ಮಲಾಗಿ ಮಾಡೋ ಚಪಾತಿಗಿನ್ನ ಈ ಪಾಲಕ್ನ ನಾವು ರುಬ್ಬಿಟ್ಟು ಹಾಕ್ತೀವಲ್ವ, ಇದು ಬಂದು ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ ತುಂಬಾ ಸ್ಮೂತಾಗಿ ಬರುತ್ತೆ, ಹೂ ಥರ ಅರಳಿರುತ್ತೆ, ತುಂಬ ಸ್ಮೂತಾಗಿ ಬರುತ್ತೆ. ಸೊ ಇದು ಬಂದು ಎಲ್ರಿಗೂ ಇಷ್ಟ ಆಗುತ್ತೆ ಈ ಪಾಲಕ್ ಚಪಾತಿ. ಸೊ ಇವತ್ತು ಇದ್ರ ರೆಸಿಪಿನ ಮಾಡಿದ್ದೀನಿ. ಚಪಾತಿ ಮಾಡಿ ಹೀರೆಕಾಯಿ ಪಲ್ಯ ಅದೆಲ್ಲ ಮಾಡಿದೆ. ಪಾಲಕ್ ಚಪಾತಿ ಮಾಡಿಕೊಟ್ಟಿದ್ದೆ ಇವತ್ತು. ಆ್ಯಕ್ಚುಲಿ ಅವರು ಬಾಕ್ಸ್ಗೆಲ್ಲ ತೊಗೊಂಡು ಹೋಗೋದಿತ್ತು. ಸೊ ಹಾಗಾಗಿ ಪಾಲಕ್ ಚಪಾತಿ ಹೀರೆಕಾಯಿ ಗೊಜ್ಜು ಇದಿಷ್ಟೆಲ್ಲ ಮಾಡಿ ಅವ್ರಿಗೆ ಬಾಕ್ಸ್ಗೆಲ್ಲ ಹಾಕ್ಕೊಟ್ಟು ಕಳಿಸಿದ್ದಾಯಿತು. ಹಾಗೆ ಇಲ್ಲಿ ಬಂದವರು ಮುದ್ದೆ ತಿನ್ಬಿಟ್ಟು ಹೋದ್ರು. ಸೊ ನನಗೆ ಇವಾಗ ಯಾಕೋ ರೊಟ್ಟಿ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಹೆಂಗಿದೆ ಅಂದರೆ ವೆದರ್ ಸ್ವಲ್ಪ ಚಳಿ ಚಳಿ ಇದೆ ಅಲ್ವಾ, ಈ ಚಳಿಗೆ ಸ್ವಲ್ಪ ಬಿಸಿ ಬಿಸಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಹುಳ್ಳಿ ಜಿಂಕ. ನಮ್ಮ ಕಡೆ ಹುಳ್ಳಿ ಜಿಂಕ ಮಾಡ್ತೀವಿ, ಅದು ಸಖತ್ತಾಗಿರುತ್ತೆ. ನನ್ಗೆ ಸಖತ್ ಇಷ್ಟ. ಆ್ಯಕ್ಚುಲಿ ನಾನೇನಾದ್ರು ಹುಳಿ ಜಿಂಕ ಮಾಡಿದ್ದೀನಿ ಅಂತ ನಮ್ಮ ಅಮ್ಮಂಗೆ ಹೇಳಿದ್ರೆ ಸಾಕು, ನಮ್ಮ ಅಮ್ಮ ಅಯ್ಯೋ ನನಗೂ ಇಷ್ಟ ಆಗ್ತಾ ಇದೆ ಕಣೆ, ನೆನಪಾಗ್ತಾ ಇದೆ ಅಂತ. ನಾವು ಏನಂದ್ರೆ ಫೋನ್ ಕಾಲಲ್ಲಿ ನಾನಾಗಿರ್ಬೋದು, ರಮ್ಯ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಹಿಂಗೆ 3 ಜನನೂ ಫೋನಲ್ಲೇ ಡಿಸ್ಕಷನ್ ಮಾಡ್ಕೊಂಡಿರ್ತೀವಿ. ಆ್ಯಕ್ಚುಲಿ ಅವಳಿಗೂ ಇಷ್ಟ. ನನಗೆ ಹುಳ್ಳಿ ಜಿಂಕದ ಹಸಿಟ್ಟದಷ್ಟು ಮಾಡಿಸ್ಕೊಳಕ್ಕೆ ಬರೋದಿಲ್ಲ. ನನ್ನ ಮತ್ತೆ ನೀವು ನೋಡಿರ್ಬೋದು ನಮ್ಮ ಬ್ಲಾಗ್ಸಲ್ಲೆಲ್ಲ, ನಮ್ಮ ಸೋದರತ್ತೆ ಬಂದಾಗ ಹುಳ್ಳಿ ಜಿಂಕದ ಹಸಿಟ್ಟನ್ನ ನನಗೆ ಬಿಡಿಸ್ಕೊಟ್ಬಿಟ್ಟು ಹೋಗಿದ್ರು. ಸೊ ಅದು ಇಟ್ಕೊಂಡಿದ್ದೀನಿ. ಬಟ್ ಇವಾಗ ಹುಳ್ಳಿ ಜಿಂಕಾಯಿ ಅದು ಹಸಿಟ್ಟೆಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ರೊಟ್ಟಿ ಹಾಕೊಳ್ಳೋಣ. ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಈ ಚಳಿ ವೆದರ್ಗೆ ಚೆನ್ನಾಗಿರುತ್ತೆ. ಯಾಕೋ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅದು ರೊಟ್ಟಿ ಹಿಟ್ಟೆಲ್ಲ ಕಲಿಸ್ಕೊಡ್ತೀನಿ. ಸ್ವಲ್ಪ ಮಸಾಲೆ ರೊಟ್ಟಿ ಹಾಕೊಳ್ಳೋಣ ಅಂತ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅದೆಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ತಟ್ಬಿಟ್ಟು ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೇ ನಾನು ಹೇಳ್ದಂಗೆ ಈ ಚಳಿಗೆ ಎಸ್ಪೆಷಲಿ ಸಕ್ಕತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಈ ಡಿಸೈನು ಪೆನ್ನಿ ಪಾಸ್ತಾನ ನಾನು ಅಮೆಝಾನಿಂದ ಬೈ ಮಾಡಿದ್ದೀನಿ. ಇದು ಬಂದು 100% ಡ್ಯೂರಮ್ ವೀಟಿಂದ ಮಾಡಿರೋದು. ನೋ ಮೈದಾ, ಹಾಗೆ 0 ಕೊಲೆಸ್ಟ್ರಾಲ್, ಫ್ರೀ ಟ್ರಾನ್ಸ್ ಫ್ಯಾಟ್, ಫ್ರೀ ಫ್ರಮ್ ಆರ್ಟಿಫಿಷಿಯಲ್ ಕಲರ್ಸ್, ಫ್ಲೇವರ್ಸ್ ಆ್ಯಂಡ್ ಪ್ರಿಸರ್ವೇಟಿವ್ಸ್, 100% ವೆಜಿಟೇರಿಯನ್. ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ಒಂದು ಪಾಸ್ತಾನ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಈ ರೊಟ್ಟಿಗೆ ನಾವು ಏನಾದರೂ ವೈಟ್ ರೈಸ್ ಇರುತ್ತಲ್ವಾ, ವೈಟ್ ರೈಸ್ನ ಸ್ವಲ್ಪ ಚೆನ್ನಾಗಿ ಕ್ಯೂಚ್ಬಿಟ್ಟು ಹಾಕೊಂಡ್ರೆ ಇನ್ನೂ ಸ್ಮೂತ್ ಆಗಿರುತ್ತೆ, ರೊಟ್ಟಿ ಸ್ಮೂತ್ ಆಗಿ ಬರುತ್ತೆ. ಇಲ್ಲಾಂದ್ರೆ ಮಿಕ್ಸಿಲಿ ನಾವು ಒಂದು ರೌಂಡ್ ರೈಸ್ನ ರುಬ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ರೊಟ್ಟಿ ತುಂಬ ಸ್ಮೂತ್ ಆಗಿ ಬರುತ್ತೆ ಮತ್ತು ತೆಳುವಾಗೂ ಬರುತ್ತೆ. ಬಿಸಿ ಬಿಸಿಯಲ್ಲಿ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಅದಕ್ಕೆ ರೊಟ್ಟಿ ಹಾಕೋಣ ಅಂತಾನೆ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಮಸಾಲೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೇಳ್ತಾ ಇದ್ರಿ ನನ್ನ ಸಬ್ಸ್ಕ್ರೈಬರ್ ಏನಂತ ಹೇಳಿದ್ರೆ, ನಾನು ನಿಮ್ಮ ಮಕ್ಕಳನ್ನ ನೋಡಿಲ್ಲ ಸಿಸ್ಟರ್ ತೋರಿಸಿ ಅಂತ ಹೇಳ್ಬಿಟ್ಟು ನಿನ್ನೆ ವ್ಲಾಗಲ್ಲಿ ಹಾಕಿದ್ರಿ, ಕೇಳಿದ್ರಿ ಮಕ್ಕಳು ತೋರಿಸಿಲ್ಲ ನೀವು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ತುಂಬ ವಿಡಿಯೋಸಲ್ಲಿ ನಾನು ತೋರಿಸಿದ್ದೀನಿ. ಜೀವಿತ್ ಹಾಸ್ಟೆಲಿಂದ ಬಂದಾಗಲೆಲ್ಲ ನಾನು ವಿಡಿಯೋ ಮಾಡಿದಾಗ ತೋರಿಸಿದ್ದೀನಿ. ಬಟ್ ಏನಂತ ಹೇಳಿದ್ರೆ, ನೀವು ಅಂದರೆ ಹೊಸ ಸಬ್ಸ್ಕ್ರೈಬರ್ ಅಲ್ವಾ, ಸೊ ನೋಡಿಲ್ಲ. ಚಿಂಟುನು ಆಲ್ಮೋಸ್ಟ್ ಸುಮಾರು ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಖಂಡಿತ ಡೆಫಿನೆಟ್ ಆಗಿ ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ವಿಡಿಯೋದಲ್ಲೆಲ್ಲ ನನಗೆ ಅವ್ರಿಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ಟೈಮಲ್ಲೆಲ್ಲ ಅವರು ಬರೀ ಅರ್ಜೆಂಟ್ ಕಾಲೇಜ್ಗೆ ಹೋಗೋದು ಅದು ಇದು ಎಲ್ಲ ಇರುತ್ತೆ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಅವ್ರನ್ನ ತೋರಿಸ್ತೀನಿ. ನೀವು ಕೇಳಿದ್ರಲ್ವಾ ತೋರಿಸಿ ಅಂತ ಅಂದ್ಬಿಟ್ಟು, ನಿನ್ನೆ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರೆ, ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದನ್ನ. ಹಾಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ನಿಮ್ದು ಸ್ವಂತ ಮನೇನ ಬಾಡಿಗೆ ಮನೇನಾ ಏನು ಅಂತ ಕೇಳಿದ್ರಿ. ಫ್ರೆಂಡ್ಸ್, ಇದು ಬಂದು ನಾವು ಲೀಸ್ಗಿದ್ದೀವಿ. ಸೊ ಮುಂಚೆ ಬೇರೆ ಮನೇಲಿ ಇದ್ವಿ. ಆಲ್ಮೋಸ್ಟ್ ನಮ್ದು ಓಲ್ಡ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರುತ್ತೆ, ನಾವು ಮನೆ ಚೇಂಜ್ ಮಾಡಿರೋದು ಎಲ್ಲ ನೋಡಿರ್ತೀರಾ.
ಇದು ಬಂದು ನಾವು ಲೀಸ್ಗಿರೋದು, ಸ್ವಂತ ಮನೆ ಅಲ್ಲ. ಸೊ ಹಾಗಾಗಿ ಕೇಳಿರೋ ಪ್ರಶ್ನೆಗೆ ಇದು ಆನ್ಸರು. ಹಾಗೆ ನಾನು ಶೇರ್ ಮಾಡಿದ್ದೆ. ಎಲ್ಲರೂ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ನೀವು ಯಾವಾಗ ಮನೆ ಕಟ್ಟೋದು ಹಾಗೆಲ್ಲ ಕೇಳ್ತಾ ಇದ್ರಿ. ತುಂಬಾ ಜನ ಏನಂದ್ರೆ ನಿಮ್ದು ಬಾಡಿಗೆ ಮನೇನ ಸ್ವಂತ ಮನೇನ ಅಂತ ಎಲ್ಲ ಕ್ವೆಶನ್ ಹಾಕಿದ್ರಿ ನಿನ್ನೆ ವಿಡಿಯೋದಲ್ಲಿ. ಸೊ ಆ ಪ್ರಶ್ನೆಗೆ ನಂದು ಉತ್ತರ ಏನು ಅಂತ ಹೇಳಿದ್ರೆ, ನಮ್ದು ಲೀಸ್ಗಿರೋದು, ನಾವು ಸ್ವಂತ ಮನೆ ಅಲ್ಲ. ಆಕ್ಚುಲಿ ಏನಂದ್ರೆ ಆಲ್ರೆಡಿ ನಮ್ದು ವ್ಯೂವರ್ಸ್, ಲಾಸ್ಟ್ ಓಲ್ಡ್ ಸಬ್ಸ್ಕ್ರೈಬರ್ಸ್ ಯಾರಿರ್ತಾರೆ ಹಳಬ್ರು ಎಲ್ರಿಗೂ ಗೊತ್ತಿರುತ್ತೆ. ಫ್ರೆಂಡ್ಸ್ ತುಂಬಾ ಜನ ಕೇಳ್ತಾ ಇದ್ರಲ್ವಾ, ಅದಕ್ಕೆ ಈ ಪ್ರಶ್ನೆಯನ್ನ ಅಂದ್ರೆ ಹೊಸ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರಲ್ಲ ಅಂದ್ಬಿಟ್ಟು ಇದನ್ನ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಹಾಗೆ ಕೇಳ್ತಾ ಇರ್ತೀರ, ನೀವ್ ಯಾವಾಗ ಎಲ್ಲ ಕಟ್ಟೋದು, ತಮ್ಮದಾಯ್ತು ತಂಗಿದಾಯ್ತು, ನಿಮ್ದು ಯಾವಾಗ ಅಂತ ಎಲ್ಲ ಕೇಳ್ತಾ ಇರ್ತೀರ. ಎಲ್ಲದಕ್ಕೂ ಸಮಯ ಕೂಡ ಬರ್ಬೇಕು. ನಮಗೂ ಇಷ್ಟ ಇಲ್ಲ ಅಂತ ಅಂದ್ರೆ ಅದು ತಪ್ಪಾಗಿರುತ್ತೆ. ಬಟ್ ನಾವು ಪ್ರಯತ್ನ ಮಾಡಿದ್ವಿ, ಬಟ್ ಸಾಧ್ಯ ಆಗಿಲ್ಲ. ನೋಡೋಣ, ದೇವ್ರು ಯಾವಾಗ ಕಾಲ ಕೂಡಿ ಬರುತ್ತೆ ಅದಕ್ಕೆ ಅಂತ ಸಮಯ ಅಂತ ನೋಡೋಣ, ಅವಾಗ ಅದಾಗುತ್ತೆ. ಯಾವಾಗ್ಲೂ ನಾವೇ ಅದರಿಂದ ಹೋಗ್ತಾ ಇರಬಾರ್ದು. ಹೋಗ್ತಾ ಒಂದ್ಸತ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಅನ್ಕೊಂಡಿದ್ದು ಆಗ್ತಾ ಇಲ್ವಲ್ಲ ಅಂತ. ನನ್ಗಂತೂ ಸ್ವಲ್ಪ ದಿನ ನನಗೆ ಫುಲ್ ಇದೇ ಬೇಜಾರೇ ಆಗ್ಬಿಟ್ಟಿತ್ತು. ಹಾಗೆ ಇಲ್ವಲ್ಲ, ಎಷ್ಟು ಪ್ರಯತ್ನ ಪಟ್ರು ಆಗ್ತಾ ಇಲ್ವಲ್ಲ ಅಂತ ತುಂಬಾನೇ ಬೇಜಾರಾಗಿತ್ತು. ಬಟ್ ನೋಡೋಣ, ಅದಕ್ಕೆ ಅಂತ ಒಂದ್ ಟೈಮ್ ಬಂದೇ ಬರುತ್ತೆ ಅಲ್ವಾ. ಆ ಟೈಮಲ್ಲಿ ಏನಾಗ್ಬೇಕು ಅದಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಂತ ಫುಲ್ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಸದ್ಯ ನಾನು ಪ್ಲ್ಯಾನ್ ಮಾಡ್ತಾ ಇಲ್ಲ. ಮಕ್ಕಳು ಎಜುಕೇಷನ್ ಮುಗಿಲಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ, ನೋಡೋಣ ಅಂತ ಅಂದ್ಕೊಂಡು. ಇವಾಗ ಚಿಂಟುದೇನೋ ಬಿ ಜಾಯ್ನ್ ಆದ್ಲು. ಇನ್ನು ಜೀವಿತದ ಎಜುಕೇಷನ್, ಅವನು ಯಾವ ಫೀಲ್ಡ್ಗೆ ಹೋಗ್ತಾನೆ ಏನು ಅಂತ ನನಗೇನೂ ಐಡಿಯಾ ಇಲ್ಲ. ಸೊ ಅದನ್ನೆಲ್ಲ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ನೋಡೋಣ ಫ್ರೆಂಡ್ಸ್, ಎಲ್ಲಕ್ಕೂ ಒಂದು ಸಮಯ ಅಂತ ಬರುತ್ತೆ. ಎಷ್ಟು ದಿನ ಅಂತ ಅದೇ ಅನ್ಕೋತಾ ಇರ್ತೀವಲ್ಲ, ಒಂದು ಇದ್ರ ಸಮಯ ಇರುತ್ತೆ, ಚೇಂಜ್ ಆಗ್ಲೇಬೇಕಲ್ವಾ. ಅದಕ್ಕೂ ಅಂದ್ರೆ ನಮಗೂ ಎಷ್ಟು ದಿನ ಅಂತ ನಾವು ವೇಟ್ ಮಾಡ್ತಾ ಇರ್ತೀವಿ. ಒಂದ್ ಸಮಯ ಬಂದೇ ಬರುತ್ತೆ ನಮಗೂ ಅನ್ನೋ ಒಂದು ನಂಬಿಕೆಯಲ್ಲಿ, ಆ ಟೈಮ್ ನಮ್ಮ ಜೀವನದಲ್ಲೂ ಬರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಒಯ್ತಾ ಇರೋಣ. ಇಲ್ಲಾಂದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಆಗೋದಿಲ್ಲ. ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಎಲ್ಲ ಯಾವುದು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ತೀರ. ಆಗೋ ಟೈಮ್ಗೆ ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಇವಾಗ ಸ್ವಲ್ಪ ಆಯ್ತು ಕರ್ಬೇವಿನ ಸೊಪ್ಪೆಲ್ಲ ಹಚ್ಕೊಳ್ತಾ ಇದ್ದೀನಿ. ಆಕ್ಚುಲಿ ನಾನು ಅಂದ್ರೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೆ, ವಿಡಿಯೋ ಕೂಡ ಮಾಡಿದ್ದೆ. ಸೊ ತುಂಬಾ ಜನ ಸಪೋರ್ಟಿವ್ ಆಗಿ ಮಾತಾಡಿದ್ರಿ, ತುಂಬಾ ಜನ ಸಪೋರ್ಟಿವ್ ಆಗಿ ಫುಲ್ಲು ಚೇರ್ಫುಲ್ ಆಗಿ ಹೇಳಿದ್ರಿ. ಸೊ ನಂಗೆ ತುಂಬಾ ಖುಷಿ ಆಯ್ತು. ನಿಮ್ ಸಪೋರ್ಟಿವ್ ಯಾವಾಗ್ಲೂ ಹೀಗೆ ಇರ್ಲಿ, ಅದರಿಂದ ತುಂಬಾ ಖುಷಿ ಆಯ್ತು. ನೋಡೋಣ, ಏನಾದ್ರೂ ನಾನು ಕನ್ಸ್ಟ್ರಕ್ಷನ್ ಮಾಡಕ್ ಶುರು ಮಾಡಿದ್ರೆ ಖಂಡಿತ ನಿಮ್ಗೆಲ್ಲ ತಿಳಿಸ್ತೆ ಅಂತೂ ನಾನು ಖಂಡಿತ ಮಾಡೋದಿಲ್ಲ ಅಲ್ವಾ. ಡೆಫಿನೆಟ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಏನಕ್ಕಂದ್ರೆ ಪ್ರತಿಯೊಂದನ್ನು ನಿಮ್ ಜೊತೆ ಶೇರ್ ಮಾಡ್ತಾ ಇದೀವಿ. ಸೊ ಅದು ಒಂದು ವಿಚಾರನ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಏನಾದ್ರೂ ಆ ಶುಭ ಗಳಿಗೆ ಬರ್ತಿದೆ ಅಂತ ಅಂದ್ರೆ ಖಂಡಿತವಾಗಿ ಆ ಗಳಿಗೆಯನ್ನು ಕೂಡ ನಾನು ನಿಮ್ ಜೊತೆ ಡೆಫಿನೆಟ್ ಆಗಿ ಶೇರ್ ಮಾಡ್ಕೊಡ್ತೀನಿ. ಸೊ ಫೈನಲ್ ಆಗಿ ಅದು ಯಾವತ್ತು ಬರುತ್ತೆ ಏನು ಎತ್ತ ನನಗೂ ಐಡಿಯಾ ಇಲ್ಲ. ಏನಕ್ಕಂದ್ರೆ ಯಾವುದು ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ನಾವು ತುಂಬಾ ಸಲ ಪ್ಲಾನ್ ಮಾಡಿದೀನಿ ಇವಾಗ ಅವಾಗ ಅಂತ, ಬಟ್ ಅದಕ್ಕೆ ಅಂತ ಅದ್ರದ್ದೇ ಆದ ಸಮಯ ಬರ್ಬೇಕಲ್ಲ ಫ್ರೆಂಡ್ಸ್. ನಮ್ದು ಆಸೆ ಇದ್ದೇ ಇರುತ್ತೆ. ಎಲ್ಲಾರು ನೋಡಿದ್ರು ಹೌದಲ್ವಾ, ನಮಗೂ ಇದ್ಬಿಡ್ಬೇಕು ಆಗ್ಬಿಡ್ಬೇಕು ಅಂತೆಲ್ಲ ಅನ್ಕೋತಾ ಇರ್ತೀನಿ. ಬಟ್ ಆಮೇಲೆ ಇನ್ನೊಂದು ಏನಾಗ್ಬಿಡುತ್ತೆ ಅಂದ್ರೆ ಫ್ರೆಂಡ್ಸ್, ಈ ಜನಗಳದ್ದು ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಮಗೆ ಏನು ಬೇಜಾರು ಇರೋದಿಲ್ಲ. ಈ ಫ್ಯಾಮಿಲಿಲಿ ಎಲ್ಲಾರು ಈಗ ನಮ್ ರಿಲೇಟಿವ್ಸ್, ನನ್ನ ಬ್ರದರ್ ಆಗಿರ್ಬೋದು, ನನ್ನ ಸಿಸ್ಟರ್ ಆಗಿರ್ಬೋದು, ನನ್ನ ಸಿಸ್ಟರ್ ಇಲ್ಲ ಇನ್ನೊಬ್ರು ಯಾರು ನನ್ನ ರಿಲೇಷನ್ಸ್ ಎಲ್ಲಾರು ಈಗ ಏನಾದ್ರು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಮಧ್ಯದಲ್ಲಿ ನಮ್ದು ಏನಾರು ಆಗಿಲ್ಲ ಅಂದ್ರೆ ಜನ ಹೆಂಗೆ ಅಂದ್ರೆ ನಮ್ಮನ್ನ ನೋಡೋ ರೀತಿನೇ ಬೇರೆ. ಬಟ್ ನಾನು ಅದೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ತುಂಬಾನೇ ಬೋಲ್ಡ್. ನಾನು ಏನಂತ ನನಗೆ ಗೊತ್ತು. ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಆ ವಿಚಾರದಲ್ಲಿ. ಯಾರೇನೇ, ಯಾಕಂದ್ರೆ ನಮ್ಮ ಕಮಿಟ್ಮೆಂಟ್ಸು, ನಮ್ದು ಒಳಗಡೆ ಏನಿದೆ ಅದು ಯಾರಿಗೂ ಗೊತ್ತಿರಲ್ಲ. ಸೊ ಅದನ್ನ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೂ ಇಲ್ಲ. ನಂದೇನು, ನನ್ನ ಕೇಪಬಿಲಿಟಿ ಏನು, ನನ್ನ ವಿಚಾರಗಳೇನು ಅಂತ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೂ ಇಲ್ಲ. ನನ್ಗೆ ಅದ್ರ ಮೂಲಕ ಯಾರಿಂದ ರೆಸ್ಪೆಕ್ಟ್ ತಗೊಳ್ಳೋ ಅವಶ್ಯಕತೆನೂ ನನ್ಗಿಲ್ಲ. ನಾನು ನಾನಾಗಿರ್ತೀನಿ. ನನ್ನ ಮನಸ್ಸಿಗೆ ಖುಷಿಯಾಗಿದ್ರೆ ಸರಿ. ನಾನು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಇಷ್ಟು ಜನ
ಜನ ನಾವು ಖುಷಿಯಾಗಿದ್ರೆ ಸರಿ. ಯಾರು ಕಂಪ್ಯಾರಿಸನ್ ಮಾಡ್ಕೊಂಡು ಯಾರ ಕಡೆಯಿಂದ ನಂಗೆ ರೆಸ್ಪೆಕ್ಟ್ ಸಿಕ್ಕಿದ್ರೆಷ್ಟು ಬಿಟ್ರೆಷ್ಟು ನಾನು ಯಾವುದನ್ನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಯಾರು ಮಾತಾಡೋರು ಯಾರು ತಗೊಬಂದು ನಮ್ಗೆ ಅನ್ನ ತಗೊಬಂದು ಕೊಡೋದಿಲ್ಲ ತಿನ್ನಿ ಅಂತ. ಅಕಸ್ಮಾತ್ ನಾವೇನಾದ್ರೂ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ರೆ ಒಬ್ರು ನಮ್ಗೇನ್ ಸಹಾಯ ಮಾಡೋದಿಲ್ಲ. ಏನಂದ್ರೆ ಕಂಪ್ಯಾರಿಸನ್ ಅಂತೂ ಮಾಡ್ತಾರೆ, ಅವ್ರದ್ದೆಲ್ಲ ಆಯ್ತು ನಿಮ್ದೇ ಯಾವಾಗ, ಹಿಂಗೆಲ್ಲ ತುಂಬಾ ಜನ ಮಾತಾಡ್ತಾರೆ. ಒಂದ್ ಫ್ಯಾಮಿಲಿಯಲ್ಲಿ ಒಬ್ರು ಇದಾಗಿದ್ದಾರೆ ಅಂತಂದ್ರೆ ಇನ್ನೊಬ್ರದ್ದು ನೋಡುವೆ ಆಗಿರ್ಬೋದು. ಒಂದ್ ಫಂಕ್ಷನ್ ಹೋಗ್ತೀರಾ ಅಂತ ನೀವು ಜನಗಳನ್ನ ನಾನು ತುಂಬಾ ಫೇಸ್ ಮಾಡಿದೀನಿ ಫ್ರೆಂಡ್ಸ್. ಈ ತರದೆಲ್ಲ ತುಂಬಾ ಫೇಸ್ ಮಾಡ್ಬಿಟ್ಟಿದೀನಿ. ನನ್ಗೆ ಇವತ್ತು ಆಕ್ಚುಲಿ ಏನಂದ್ರೆ ಶೇರ್ ಹಿಂಗೆ ಮಾತಾಡ್ತಾ ಇದ್ವಲ್ಲ, ಆ ವಿಚಾರನು ಬಂತು, ಬೋಲ್ಡಾಗಿ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಂಗೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಹೆಂಗೆ ಅಂದ್ರೆ ಜನ ಸುಮ್ಮನೆ ನಾವು ಜೊತೆಯಲ್ಲೇ ಇರ್ತೀವಿ, ಜೊತೆಲಿ ಹಿಂಗೆ ಕಂಪ್ಯಾರಿಸನ್ ಬಂದ್ಬಿಡುತ್ತೆ. ಒಂದು ಫ್ಯಾಮಿಲಿಲಿ ಎಲ್ಲರೂ ಒಟ್ಟಿಗೆ ಹೋಗಿದೀವಿ ಅಂತ ಅಂದ್ರೆ ಒಬ್ರನ್ನ ಕಂಪ್ಯಾರಿಸನ್ ಮಾಡೋದೇ, ಇನ್ನೊಬ್ರನ್ನ ನೋಡೋದು ಒಂಥರ, ಇನ್ನೊಬ್ರನ್ನ ನೋಡೋದು ಒಂಥರ. ಸೊ ನನಗೆ ಈ ಕಂಪ್ಯಾರಿಸನ್ ಎಲ್ಲ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಅವ್ರು ಹಂಗಿಲ್ಲ, ನಮ್ದೇನ್ ಲೈಫ್ ಏನ್ ಅಷ್ಟೊಂದು ಕೆಡ್ತಾಗಿಲ್ಲ, ನಾವು ಎಲ್ಲ ಕರೆಕ್ಟ್ ಆಗಿ ಇದೆ. ಊಟ ಬಟ್ಟೆ ಎಲ್ಲ ನಮ್ಮ ಜೀವನ ಏನು ಇದಿರೋ ಸರಿ ನಾವು ಹೋಗ್ಬೇಕು. ಯಾರ ಹತ್ರನು ಕೈ ಚಾಚ್ದಂಗೆ ದೇವ್ರು ನಮಗ್ ತಕ್ಕ ಮಟ್ಟಿಗೆ ನಮ್ಗೆ ಚೆನ್ನಾಗೇ ಇಟ್ಟಿದ್ದಾರೆ, ಏನು ತೊಂದರೆ ಇಲ್ದಂಗೆ. ಬಟ್ ಕೆಲವೊಬ್ರು ಇರ್ತಾರೆ ನೋಡೋವೆ, ಅವ್ರಿಗೆ ನಮ್ಗೆ ಅರ್ಥ ಆಗ್ತಾ ಇರುತ್ತೆ, ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಏನ್ ಮಾಡ್ತಿರ್ತಾರೆ, ಅವರು ನಮಗ್ ಗೊತ್ತಿಲ್ಲ ಅಂತ ಅನ್ಕೊಳ್ತಾ ಇರ್ಬೋದು. ಬಟ್ ನಮ್ಗೆ ನೀಟಾಗಿ ಅರ್ಥ ಆಗ್ತಾ ಇರುತ್ತೆ ಅವ್ರ ಮೈಂಡಲ್ಲಿ ಏನ್ ಕ್ಯಾಲ್ಕುಲೇಷನ್, ಏನ ನೋಡಿ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ, ಏನು ಎತ್ತ ಅಂತ ಅಂದ್ಬಿಟ್ಟು. ಬಟ್ ನಾನು ಟೋಟಲಿ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾರ ರೆಸ್ಪೆಕ್ಟ್ ನನಗೆ ಬೇಕಾಗಿಲ್ಲ. ನನಗೆ ಫೈನಲಿ ನನಗೆ ಚೆನ್ನಾಗಿರ್ಬೇಕಾಗಿರೋದಂದ್ರೆ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ, ಅಷ್ಟೇ. ಹಾಗೆ ನನ್ನ ವೆಲ್ ವಿಶರ್ಸ್ ಯಾರ್ಯಾರಿದ್ದಾರೆ, ಅದು ಕೆಲವೊಂದ್ಸಲ ಏನ್ ಗೊತ್ತಾ, ನಮ್ಮನ್ನ ನಾವ್ ಯಾವ ರೀತಿ ಇದೀವಿ ಆ ರೀತಿ ನನ್ನನ್ನು ಇಷ್ಟಪಡೋರು ಸಿಕ್ಕರೆ ಖಂಡಿತ ನಾನು ಅವ್ರಿಗೆ ಅದೇ ರೀತಿ ಪ್ರೀತಿ ತೋರಿಸ್ತೀನಿ. ನಾನು ಅವ್ರ ಕಡೆ ಹಂಗೆ ಇರ್ತೀನಿ. ಯಾರ ದೇವ್ರಿಗೆ ನಾನು ಕೃತಜ್ಞರಾಗಿದ್ದೀನಿ. ಯಾಕಂದ್ರೆ ಎಷ್ಟೋ ಜನ ಇದೇ ರೀತಿ ಒಂದು ಲೈಫ್ನ ಲೀಡ್ ಮಾಡಬೇಕು ನಮ್ದು ಎಷ್ಟೋ ಮಟ್ಟಿಗೆ ಅಂತ ಅನ್ಕೊಂಡಿರ್ತಾರೆ. ಅಂಥದ್ರಲ್ಲಿ ದೇವ್ರು ಈ ರೀತಿ ಇಟ್ಟಿದಾರಲ್ವಾ. ನನ್ಗೆ ಯಾರೇ ನಮ್ಮ ರಿಲೇಟಿವ್ಸ್ ಯಾವುದೇ ರೀತಿ ಬೇರೆ, ನಿಮಗೆ ಗೊತ್ತು ಎಲ್ಲರೂ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಇದ್ದೀವಂದ್ರೆ ಕಂಪ್ಯಾರಿಸನ್ ಅನ್ನೋದೇ ಹೆಂಗೆ ಬರುತ್ತೆ ಅಂತ. ಸೊ ಆ ಥರದ್ದೆಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ತಲೆ ಕೆಡ್ಸ್ಕೊಳ್ಳಲ್ಲ. ಆಗೋ ಟೈಮ್ಗೆ ಮನೆ ಆಗುತ್ತೆ. ದೇವ್ರು ಯಾವ ಟೈಮಲ್ಲಿ ನಾನು ಕೊಡಬೇಕು ಅಂತ ಇದ್ರೆ ಆ ಟೈಮ್ ಡೆಫಿನೆಟ್ ಆಗಿ ನಾನು ಮನೆ ಕಟ್ಟೆ ಆಗುತ್ತೆ. ಯಾರು ಏನು ಅನ್ಕೊಂಡಿರಲ್ಲ ಫ್ರೆಂಡ್ಸ್. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ರೆ, ಯಾರಿಗೆ ಯಾವಾಗ ಏನು ಸಿಗ್ಬೇಕು ಅಂತ ಹಣೆಯಲ್ಲಿ ಬರ್ದಿದ್ರೆ ಅದು ಸಿಕ್ಕೇ ಸಿಗುತ್ತೆ. ಅದು ಯಾರಿಂದ್ರೂ ಕಸಿದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು, ಯಾವುದು ನಮ್ಮಿಂದ ಆಗುವಂತಲೇ ಎಲ್ಲವೂ ಪೂರ್ವ ನಿರ್ಧರಿತ ಅಷ್ಟೇ, ನಾವು ನಿಮಿತ್ತ ಅಂತ. ಯಾಕೋ ಇವತ್ತು ತುಂಬಾ ಮಾತಾಡ್ಬಿಟ್ಟೆ ಅಂತ ಅನಿಸ್ತಿದೆ. ಸಾರಿ ಫ್ರೆಂಡ್ಸ್, ಏನಾದ್ರು ನಿಮ್ಗೆ ನನ್ನ ಮಾತಿನ ಬೇಜಾರಾಗಿದ್ರೆ, ಹರ್ಟ್ ಆಗಿದೆ. ಏನೋ ನನ್ನ ಮನ್ಸಲ್ಲಿ ಇತ್ತಲ್ಲ ಬೇಜಾರು, ಅಂದ್ರೆ ಹೇಳ್ದಾಗೆ ನಾವೆಲ್ಲರೂ ಒಂದ್ ಕಡೆ ಒಂದು ಫಂಕ್ಷನ್ ಹೋದಾಗ ನಮ್ಮನ್ನ ಕಂಪ್ಯಾರಿಸನ್ ಮಾಡಿ ಯಾರು ಮಾತಾಡ್ಬೋದು ಬಿಡ್ಬೋದು, ಏನೋ ಒಂದ್ ಕಡೆ ನಮ್ಗೆಲ್ಲ ಒಂದ್ ಕಡೆ ಹರ್ಟ್ ಆಗಿರುತ್ತೆ. ಸೊ ಅದು ನಿಮ್ ಜೊತೆ ಏನೋ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಇವತ್ತು. ಏನೋ ಮಾತಾಡ್ತಾ ಹೋಗಿ ಎಲ್ಲೋ ಹೋಯ್ತು. ಫ್ರೆಂಡ್ಸ್, ಆರ್ಯನ್ ಬರ್ಡೇ ಇದೆ ಅಲ್ವಾ. ಸೊ ಆರ್ಯನ್ ಬರ್ಡೇಗೆ ಬ್ಲೌಸ್ ಸ್ಟಿಚ್ ಕೊಡೋಣ ಅಂತ ನೋಡ್ತಾ ಇದ್ದೀನಿ. ಈ ಒಂದು ಸ್ಯಾರಿನ ಸ್ಟಿಚ್ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಬಂದು ಪಿಂಕ್ ಬರುತ್ತೆ, ಪ್ಲೇನು ಪಿಂಕು ಇದ್ರದ್ದು. ಈ ರೀತಿನೇ ಇದೆ, ಫುಲ್ ಪ್ಲೇನ್ ಬರುತ್ತೆ. ಈ ಸ್ಯಾರಿ ಸ್ಟಿಚ್ ಮಾಡ್ಸಕ್ಕೆ ಕೊಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ಹೋಗ್ಬೇಕು ಸ್ಟಿಚ್ ಮಾಡಿಸ್ಲಿಕ್ಕೆ ಕೊಡೋಕ್ಕೆ. ಒಂದೆರಡು ಸ್ಯಾರಿ ಇತ್ತು, ಯಾವ ಸ್ಟಿಚ್ ಮಾಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಫೈನಲ್ ಆಗಿ ಈ ಸ್ಯಾರಿ ಇಟ್ಕೊಂಡಿದ್ದೀನಿ, ಇದನ್ನೇ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವಾಗ ಕೊಟ್ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಕು. ಇವ್ರು ಆ್ಯಕ್ಚುಲಿ ಇವಾಗ ಊಟಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರು ಅವರು. ಇನ್ನೂ ಲೇಟ್ ಆಗುತ್ತೆ ನಾನು ಬರೋದು ಅಂತ. ಒಂದು 5:30 ಮೇಲೆ ತಂದುಕೊಡಿ ಅಂತ ಹೇಳಿದ್ದಾರೆ. ಸೊ ಇವಾಗ ತೊಗೊಂಡೋಗಿ ಕೊಡಬೇಕು. ಹೇಗಿದೆ ಸ್ಯಾರಿ ಕಮೆಂಟ್ ಮಾಡಿ. ಇದು ಆ್ಯಕ್ಚುಲಿ ಹಾಲಿನ ಬರ್ಡೇಗೆ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಆರ್ಯನ್ ಬರ್ಡೇ ಅಂತ ಅಂದರೆ ಆ್ಯಕ್ಚುಲಿ ರಮ್ಯಾ ಬಂದು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಅವರು ಆ್ಯಕ್ಚುಲಿ ಮನೆ ಎಲ್ಲನೂ ಕಟ್ಟಾದ್ಮೇಲೆ ಅವರು ಗೃಹ ಪ್ರವೇಶ ಆದಮೇಲೆ 1 ವರ್ಷದೊಳಗಡೆ ಮರಿ ಹೊಡೆದು ಗದ್ಗೆ ಎಲ್ಲ ಊಡಿಸಿ ಅವರು ಪೂಜೆ ಮಾಡಬೇಕು ಮನೆ ದೇವರಿಗೆ. ಸೊ ಪೂಜೆ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ಲು. ಅಮ್ಮನಿಗೆ ಫುಲ್ ಪ್ರ್ಯಾಂಕ್ ಮಾಡ್ತಾ ಇದ್ಲು, ಏನಂತ, ಅಮ್ಮ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅವಳಿಗೆ ಅಂತ ಅಂದರೆ, ಪೀರಿಯಡ್ಸ್ ಟೈಮ್ ಬೇರೆ ಬಂದ್ಬಿಟ್ಟಿದೆ. ಬಟ್ ಅವಳಿಗೆ ಇಷ್ಟರಲ್ಲಿ ಪೀರಿಯಡ್ಸ್ ಎಲ್ಲ ಮುಗಿಬೇಕಿತ್ತು, ಪೀರಿಯಡ್ಸ್ ಕೂಡ ಆಗಿಲ್ಲ. ಪೂಜೆ ಮಾಡಿಸೋದು ಬೇಡ ಅನ್ನೋ ಟೆನ್ಷನ್ ಬೇರೆ.
ಫುಲ್ ಗೋಳಾಡ್ತವಳು ಏನು ಮಾಡೋದು ಅದು ಇದು ಅಂತ. ನಾವು ಫುಲ್ ಎಲ್ಲ ಕಾಲು ಎಳಿತಾ ಇದ್ವಿ. ಅಲ್ಲ ಪ್ರ್ಯಾಂಕ್ ಮಾಡ್ತೀನಿ ಅಂತ ಅಂದ್ಕೊಂಡು ಹೋಗಿ ಏನು ನಿಜವಾಗ್ಲೂ ಏನಾದರೂ ಪ್ರೆಗ್ನೆಂಟ್ ಆಗ್ಬಿಟ್ಟೆ ಏನು ಅಂತ ಅಂದ್ಕೊಂಡು ಫುಲ್ಲು ರೇಗ್ಸಿರೋದು ನಾನಂತೂ, ನಮ್ಮಮ್ಮ ನಾನು ಎಲ್ಲ. ಲೇ ನಿಜ ಆಗ್ಬಿಟ್ಟದು ಕಣೆ ಅದೇ. ಆಮೇಲೆ ನೀನೇ ಹೇಳ್ಕೊಂಡತ್ತಾಗ ಅದನ್ನೇ ನಿಜ ಮಾಡ್ತಾ ಇದೀಯಾ ಏನು ಕತೆ ಅಂತ ಅಂದ್ಕೊಂಡು ತಮಾಷೆ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಏನು ಮಾಡ್ತಾಳೆ ನೋಡಬೇಕು. ಅವಳು ಆ್ಯಕ್ಚುಲಿ ಪೂಜೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ಲು. ಸೊ ಅದೇನಾಗುತ್ತೆ ಅಂತ ಇನ್ನೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅವಳು ಪೂಜೆ ಬಗ್ಗೆ. ನೋಡೋಣ ಏನಾಗುತ್ತೆ. ಫೈನಲ್ ಆಗಿ ಪೂಜೆ ಇಟ್ಕೋತಾಳ ಅಥವಾ ಜಸ್ಟ್ ಬರ್ಡೇ ಆದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೋದು. ಬಟ್ ಪೂಜೆ ಎಲ್ಲ ಮಾಡಿಸ್ಬೇಕಂದ್ರೆ ಪೂಜೆಗೆಲ್ಲ ಮಾಡೋ ಹಂಗಿಲ್ವಲ್ಲ ಪೀರಿಯಡ್ಸ್ ಎಲ್ಲ ಆದರೆ. ಸೊ ಹಾಗಾಗಿ ಅದೊಂದು ಪ್ರಾಬ್ಲಮ್ ಆಗುತ್ತೆ ಅಂತ. ಮೋಸ್ಟ್ಲಿ ಏನೋ ವ್ಯತ್ಯಾಸ ಆಗಿರುತ್ತೆ. ಏನಂದರೆ ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ. ಕೆಲವೊಂದು ಸತ ಬೇಗ, ಕೆಲವೊಂದು ಸತ ಲೇಟಾಗಿ ಈ ಥರ ಎಲ್ಲ ಆಗ್ತಿರುತ್ತೆ. ಅದರಿಂದ ಮೋಸ್ಟ್ಲಿ ಹಾಗಾಗಿ ಲೇಟ್ ಆಗಿರ್ಬೋದು. ನಾನು ಅಮ್ಮ ಎಲ್ಲ ಹಿಂಗೆ ರೇಗಿಸ್ತಾ ಇದ್ವಿ. ಹಾಗೆ ಫ್ರೆಂಡ್ಸ್, ನಾನು ಹೇಳ್ದಾಗೆ ಒಂದು 2-3 ಸ್ಯಾರಿ ಇಟ್ಕೊಂಡು ಫೈನಲ್ ಆಗಿ ಈ ಒಂದು ಸ್ಯಾರಿನ ಬಂಟು ಬರ್ಡೇಗೆ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ. ಹೇಗಿದೆ ಸ್ಯಾರಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫುಲ್ ಪ್ಲೇನ್ ಬರುತ್ತೆ ಬಟ್ ತುಂಬ ಸಾಫ್ಟ್ ಇದೆ ಫ್ರೆಂಡ್ಸ್. ನಂಗೆ ಅದಕ್ಕೆ ಇಷ್ಟ ಆಗ್ತಿರೋದು ಆ್ಯಕ್ಚುಲಿ. ಏನಂತ ಹೇಳಿದ್ರೆ ಸ್ಯಾರಿ ಫುಲ್ ಸ್ಮೂತ್ ಇದೆ, ಒಂಥರ ಸಖತ್ ಸಾಫ್ಟ್ ಆಗಿದೆ, ಲೈಟ್ ವೆಯ್ಟ್ ಇದೆ. ಸೊ ಹಾಗಾಗಿ ಸ್ಯಾರಿ ಇಷ್ಟ ಆಯ್ತು, ಇದನ್ನೇ ಸ್ಟಿಚ್ ಮಾಡಿಸ್ಕೊಳ್ಳೋಣ ಸಾಕು ಅಂತ ಹೇಳ್ಬಿಟ್ಟು. ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ, ಇನ್ನು ನಾನು ಲೆಹೆಂಗಾನು ಕೂಡ ಸ್ಟಿಚಿಗೆ ಕೊಡಬೇಕಿತ್ತು. ಬಟ್ ಲೆಹೆಂಗಾ ನನಗೆ ಸ್ಟಿಚ್ ಕೊಡೋಕ್ಕೆ ಟೈಮೇ ಕೂಡ ಬರ್ತಾಯಿಲ್ಲ. ನಾವು ಮೊನ್ನೆ ಹೋದ್ವಿ ಬಟ್ ಅಲ್ಲೇ ಶಿವುದು ಬಟ್ಟೆ ಎಲ್ಲ ಶಾಪ್ ಮಾಡೋಷ್ಟರಲ್ಲೇ ನಮಗೆ ಟೈಮ್ ಆಗೋಯ್ತು. ನಿನ್ನೆ ಇವತ್ತು ಆಗಲೇ ಇಲ್ಲ ನನಗೆ ಹೋಗೋದಕ್ಕೆ ಕೊಡೋದಕ್ಕೆ. ಅಟ್ಲೀಸ್ಟ್ ನಾಳೆನಾದರೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವಾಗ ಕೊಡ್ತೀನೋ ನನಗೆ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಅದನ್ನೇ ಹೇಳ್ತಾ ಇದ್ದೆ, ನಾಳೆ ಏನಾದರೂ ಅಲ್ಲಿ ಫಸ್ಟು ಹೋಗಿ ಕೊಟ್ಟು ಬಂದ್ಬಿಡೋಣ ಲೆಹೆಂಗಾ ಸ್ಟಿಚ್ಗೆ ಅಂತ ಅಂದ್ಬಿಟ್ಟು. ಅದೊಂದು ನನಗಿನ್ನ ಬಾಕಿ ಇದೆ. ಹಾಗೆ ಚಿಂಟುದು ಪಾಪ ಅವಳಿಗೆ ಎಕ್ಸಾಮ್ ಇರುತ್ತೆ ಅದು ಇದು ಅಂದ್ಕೊಂಡು ಅವಳ ದಿನ ಶಾಪಿಂಗ್ ನಾವು ಶುರು ಮಾಡಿಲ್ಲ. ಅವಳದೊಂದು ಶಾಪಿಂಗ್ ಆಗಬೇಕು. ಹಸ್ಬೆಂಡ್ ಆಲ್ಮೋಸ್ಟ್ ಆಗಿದೆ. ಅವ್ರದ್ದು ನೈಟ್ ಸೂಟು ಹಾಗೆ ಬೆಳಿಗ್ಗೆ ಎಲ್ಲ ಪಂಚೆ ಶಲ್ಯ ಶರ್ಟು ಇದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ. ನೋಡೋಣ ಯಾವ ಥರ ಅವ್ರದ್ದು ಔಟ್ಫಿಟ್ ಇನ್ನೂ ಒಂದು ಬ್ಯಾಲೆನ್ಸ್ ಇದೆ. ಅದೊಂದು ಪರ್ಚೇಸ್ ಮಾಡಿದ್ರೆ ಆಲ್ಮೋಸ್ಟ್ ಶಿವು ಮದುವೆದು ಒಂದಷ್ಟು ಪರ್ಚೇಸ್ ಎಲ್ಲ ಮುಗ್ದಿದ್ದಾಯಿತು. ಬಟ್ ಬೇರೆದೆಲ್ಲ ಇರುತ್ತಲ್ಲ ನಮ್ಮದು, ಅದಕ್ಕೆ ಮ್ಯಾಚಿಂಗ್ ಮಾಡ್ಕೊಳ್ಳೋ ಅಂಥದ್ದು ಜ್ಯುವೆಲ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಅದೆಲ್ಲ ಇದ್ದೇ ಇರುತ್ತೆ. ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.